ವೀಕ್ಷಕರೇ, ಯಾವ ರಾಶಿಯವರು ಯಾವ ನಕ್ಷತ್ರಗಳ ಜೊತೆ ಹೊಂದಾಣಿಕೆ ಆಗ್ತಾರೆ ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ತಾಮ್ರಪರ್ಣಿ ಗುರೂಜಿಯವರು ಈ ಹಿಂದೆ 2 ಸಂಚಿಕೆಯಲ್ಲಿ 2 ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಮಿಥುನ ರಾಶಿಯವರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಈ ಮಿಥುನ ರಾಶಿಯವರು ಯಾವ ನಕ್ಷತ್ರಗಳ ಜೊತೆ ಹೊಂದಾಣಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ ಆಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿದಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರು ಯಾವ ನಕ್ಷತ್ರಗಳ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ತಿಳಿಸ್ಕೊಡಿ ಗುರುಜಿ. ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯವಾದ ಒಂದು ಅಂಗ. ಹೊಂದಾಣಿಕೆ ಇಲ್ಲದ ಜೀವನ ಅದು ಹಿಡಿತಾನೆ ಇರುವುದಿಲ್ಲ. ಗಂಡು ಮಕ್ಕಳು ಎಷ್ಟು ಬೇಕಾದರೂ ಕಷ್ಟಪಟ್ಟರು, ಸೋಮಾರಿಗಳು ಆಟ ಆಡೋರು ಬೇಡಿ, ಕಷ್ಟಪಟ್ಟರು ಮನೆಗೆ ಬಂದ ಕೂಡಲೇ ಒಂದು ಸ್ಮೈಲ್ ಹೆಂಡತಿ ಕಡೆಯಿಂದ ಅಥವಾ ಯಾರ ಕಡೆ. ನಾವು ದಾಂಪತ್ಯ ಜೀವನದ ಬಗ್ಗೆ ಮಾತ್ರ ಅಲ್ಲ, ಎಲ್ಲರೂ ಮನೆಗೆ ಬಂದ ತಕ್ಷಣ ಬನ್ನಿ ಅಂತ ಅನ್ಬೇಕು ಅಷ್ಟೇ. ಸ್ವಾಗತ, ಯಾರೇ ಬರಲಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಷ್ಟಂದ್ರೆ ಸಾಕು. ಒಂದಷ್ಟು ಸಮಾಧಾನ. ಕೈಕಾಲು ತೊಳ್ಕೊಂಡು ಬನ್ನಿ, ಏನೋ ಒಂದು ಲೋಟ ನೀರು ಕೊಡ್ತೀವಿ, ಕೊಡಿ, ಸಂತೋಷ. ಇವೆಲ್ಲವೂ ಹೆಂಗಾಗುತ್ತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಸ್ಟಾರ್ಟ್ ಆಗೋದು 5 ಟೈಪಲ್ಲಿ ನಾವು ನೋಡ್ಬೋದು. ಯಾವ್ದ್ಯಾವುದು? ಒಂದು, ಗ್ರಹಗಳ ಮೈತ್ರ. ಇದು ಪಂಚಭೂತಗಳಿಂದ ಕೂಡಿದ್ದು. ಜಲತತ್ವದ ಗ್ರಹ, ವಾಯುತತ್ವದ ಗ್ರಹ, ಮತ್ತು ಪೃಥ್ವಿ ತತ್ವದ ಗ್ರಹ, ಮತ್ತು ಭೂಮಿ ತತ್ವದ ಗ್ರಹ, ಹೀಗೆ ಥರ ಇರುವಂಥದ್ದನ್ನು ಇದನ್ನು ಸೇರಿಸ್ಬೇಕು. ಈಗ ಮೇಷರಾಶಿ ಅಂದ್ಕೊಳ್ಳಿ. ಆ ಮೇಷರಾಶಿ ಬೆಂಕಿ. ಶುಕ್ರ -140 ಡಿಗ್ರಿ ಐಸು. ನೀರನ್ನು ಬೆಂಕಿನೂ ಸೇರಿಸಿದ್ರೆ ಆಗತ್ತಾ? ಆಗೋದಿಲ್ಲ. ಟೆನ್ಷನ್ನು, ನೀರು ಬಿಸಿ ಆಗೋದಿಲ್ಲ, ಬೆಂಕಿನೂ ಉರಿಯೋದಿಲ್ಲ, ಫೈಟಿಂಗೆ ಅವಕವಕ್ಕೆ ಇರುವಂಥದ್ದು. ಯಾವ ತತ್ವದ ಗ್ರಹ ಯಾರ ಜೊತೆಯಲ್ಲಿ ಸೇರಿಸ್ಬೇಕು, ಇದೆ ಪಂಚಭೂತಗಳಿಂದ ಕೂಡಿದ್ದು ನಮ್ಮದೆಲ್ಲ. ಚರ, ಸ್ಥಿರ, ಉಭಯ ಅಂತ ಮೂರು ರಾಶಿಗಳು ಇರೋದೆ. ನೀವು ಒಂದು ರಾಶಿಯನ್ನು ಚರ ಅಂದರೆ ಮೇಷನ್ನ ಚರ, ಇದು ಋಷಭ ರಾಶಿ ಸ್ಥಿರ, ಮಿಥುನ ರಾಶಿ ಉಭಯ, ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಈ ಕಾರ್ನರ್ಲಿ ಬರೋದೆಲ್ಲ ಉಭಯ ರಾಶಿಗಳು, ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ನ್ಯೂಮರಾಲಜಿಕಲ್ ಡೇಟ್ಸ್, ಆ ಡೇಟಿನ ಅಧಿಪತಿ. ಈಗ 5 ಅಂದ್ಕೊಳ್ಳೋಣ, 23 ಆದರೂ ಸರಿ, ಅಥವಾ 5ನೇ ತಾರೀಕಾದರೂ ಸರಿ, 14ನೇ ತಾರೀಕಾದರೂ ಸರಿ, 5 ಅಂದ್ಕೊಳ್ಳೋಣ. 5ರ ಅಧಿಪತಿ ಯಾರು? ಬುಧ. 6ರ ಅಧಿಪತಿ ಯಾರು? ಶುಕ್ರ. 6, 14, 15 ಹೀಗೆ ಆ ನ್ಯೂಮರಾಲಜಿಕಲ್ ಡೇಟಲ್ಲಿಯೂ ಒಂದು ಹೊಂದಾಣಿಕೆಯನ್ನು ಹೇಳ್ಬೋದು. ಇದಾ ಸ್ವಲ್ಪ ಜಗಳಾಡ್ತೀರಾ ಅಂತ ಡೇಟಿನ ವಯಸ್ಸು ಹೇಳುವಂಥದ್ದು. ವಾರದ ವಯಸ್ಸು ಹೇಳ್ಬೋದು. ವಾರ ಅಂದರೆ ಆಲ್ಮೋಸ್ಟ್ ಗ್ರಹನೇ. ಸೋಮವಾರ ಅಂದರೆ ಚಂದ್ರ, ಮಂಗಳವಾರ ಕುಜ, ಬುಧವಾರ ಬುಧ, ಗುರುವಾರ ಬೃಹಸ್ಪತಿ ಆಚಾರ್ಯರು, ಶುಕ್ರವಾರ ಮತ್ತು ಶುಕ್ರಾಚಾರ್ಯರು, ಶನಿ, ಹೀಗೆಲ್ಲ ಭಾನುವಾರ. ಆಯಾ ವಾರಗಳಿಂದ ಹೊಂದಾಣಿಕೆ ಕೂಡ ಉಂಟು. ಸ್ವಲ್ಪ ಜಗಳಾಡ್ತೀರಲ್ವ ಅಂತ ಕೇಳಬಹುದು. ಸಮಾಧಾನ ಆಗ್ತೀರಾ, ಜಗಳ ಆಗ್ತೀರಾ. ನೆಕ್ಸ್ಟ್ ಅದು ಆದಮೇಲೆ ಎಷ್ಟು ಚಂದ ಹೇಳ್ತಾರೆ ಅಂದರೆ, ಯಾವ ಊರು, ನಿನ್ನ ಸ್ವಭಾವನೇ ಇದು ಅಂತಾರೆ. ನಾವು ಗಂಡು ಗಲಿ, ಆ ನೀರನ್ನು ಕುಡಿದವರು ಸಾಮಾನ್ಯ ಅಲ್ಲ, ನಾವು ಭಾಳ ಒರಟು ಜನ, ಆಂಧ್ರದವರು, ನಾವು ಮೆಣಸಿನ್ಕಾಯಿ ತಿಂದು ಖಾರವನ್ನು ಅರಗಿಸ್ಕೊಳ್ಳೋರು, ನೀವೆಲ್ಲ ಅನ್ನಗಳು ತಿಂತೀರಿ, ನಾವು ಬರೀ ಚಪಾತಿ ರೋಟಿ ತಿಂದು ಗಟ್ಟಿ ಮುಟ್ಟಿದ್ದೀವಿ, ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆ. ಒಂದೊಂದು ಪ್ರಾಂತ್ಯದಲ್ಲಿ ಇರುವಂಥದ್ದು. ಇದರಲ್ಲಿ ಕಪಟ ಹೇಳ್ತಾರೆ, ಸಂತೋಷ ಹೇಳ್ತಾರೆ, ಇನ್ನೋಸೆಂಟ್ ಹೇಳ್ತಾರೆ. ಆ ಊರಿನ ನೀರಿನ ಗುಣ ಅದು ಹೆಚ್ಚಿಗೆ ತಗೊಳ್ಳೋದಿಲ್ಲ, ಆದರೂ ಹೇಳಬಹುದು. ಸೊ ಹಾಗಾಗಿ ಒಂದು ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಹೊಂದ್ಕೊಂಡು ಸುಖವಾಗಿ ಜೀವನ ಮಾಡ್ರಪ್ಪ, ದೊಡ್ಡವರ ಆಶೀರ್ವಾದ. ಇದಕ್ಕೆ ಮಿಗಿಲಾದದ್ದು ಮತ್ತೊಂದು ಇಲ್ಲೇ ಇಲ್ಲ.
ಈ ಮಿಥುನ ರಾಶಿ ಅನ್ನೋದು ಉಭಯ ಗ್ರಹ. ಉಭಯ ಅಂದರೆ ಎಲ್ಲರಿಗೂ ಸಂತೋಷ, ಇವರಿಂದ ಜಗಳ ಇಲ್ಲ. ನಾನು ಯಾವಾಗಲೂ ಹೇಳ್ತಿದ್ದೆ, ಚಂದ್ರ ಒಂದು ಅದ್ಭುತವಾದ ಮೀಡಿಯೇಟರ್. ಚಂದ್ರನಿಗಿಂತ ಬೆಟರು ಗುರುಗಳು. ಗುರುಗಳು ಅಂದರೆ ಗುರು ಯಾವ ಸ್ಥಾನದಲ್ಲಿದೆ, ಅದರಲ್ಲಿ ಏನಾದರೂ ಸೂರ್ಯ ಶುಕ್ರ ಕಲತ್ರ ದೋಷ ಇದ್ದರೂ ಗುರುಗಳ ಜೊತೆಯಲ್ಲಿದ್ದರೆ ಜಗಳಾಡಬಾರ್ದು, ಸುಮ್ಮನೆ ಇರಿ ಅಂತಾರಲ್ಲ, ಆ ಥರ ಬೆಸ್ಟ್ ಮೀಡಿಯೇಟರ್ ಅಂತ ಹೇಳ್ತೇವೆ ಅವಕ್ಕೆ. ನಂತರ ಬುಧನೂ ಒಂದು ಒಳ್ಳೆ ಮೀಡಿಯೇಟರ್. ಈಗ ಮಿಥುನ ರಾಶಿಯವರನ್ನ ಈ ಥರದವ್ರನ್ನ ಎಲ್ಲರೂ ಕರ್ಕೊಂಡು ಹೋದರೆ ಸಮಾಧಾನ ಪಡಿಸಿಬಿಡ್ತಾರೆ ಹೆಂಗೋ ಮಾಡಿ. ಆ ಕಡೆ ಆಗಲಿ ಈ ಕಡೆ ಆಗಲಿ ಜಗಳ ಆಗ್ತಾಯಿದೆ, ಅವರನ್ನು ಕರ್ಕೊಂಡೋಗಿ ಸ್ವಲ್ಪ ಮಾತಾಡಬೇಕು ಅಂದಾಗ ಸಮಾಧಾನ ಆಗೋಗುತ್ತೆ. ನಂತರ ಶುಕ್ರ, 4 ಪುಣ್ಯ ಗ್ರಹಗಳು ಜಗಳ ಆಡುವ ಸ್ಥಿತಿ ಇದ್ದರೆ ಅದನ್ನು ಸಮಾಧಾನ ಪಡಿಸುವ ಬೆಸ್ಟ್ ಮೀಡಿಯೇಟರ್, ಮಧ್ಯಸ್ಥಕರು ಆಗಿರ್ತಾರೆ. ಸಪ್ತಮ ಸ್ಥಾನ ಅನ್ನೋದು ಈ ಮದುವೆ ವಿಚಾರ, 7ನೇ ಮನೆ, ಒಳ್ಳೆಯ ಪಾರ್ಟ್ನರ್ಶಿಪ್ ಇವೆಲ್ಲ ಇರ್ತದೆ. 7, 8 ನೋಡ್ತಾರೆ. ಆಮೇಲೆ ಪೂರ್ವ ಪುಣ್ಯ ಸ್ಥಾನ ನೋಡ್ತಾರೆ. 1, 5, 9ರಲ್ಲಿ ಯಾರಿದ್ದಾರೆ, ನೆಕ್ಸ್ಟ್ 1, 4, 7, 10ರಲ್ಲಿ ಯಾರಿರ್ತಾರೆ. ಎಲ್ಲ ವಿಚಾರಗಳನ್ನು ನೋಡಿ 8 ಗುಣ, ಅದಲ್ಲದೆ ವೇದ, ಬಕುತ್ಕೋಟ, ನಾಡಿ ಈ ಥರದ್ದೆಲ್ಲವನ್ನು ತಗೊಂಡು ಪರವಾಗಿಲ್ಲ ಅಡ್ಜಸ್ಟಬಲ್ ಆಗ್ತದೆ, ಒಂಚೂರು ಟೆನ್ಷನ್ ಇರ್ತದೆ, ಒಂದು ಸ್ವಲ್ಪ ಕೋಪಿಷ್ಟ, ಇವಳು ಸ್ವಲ್ಪ ಸಮಾಧಾನ ಹೇಗೆ ಮಾಡೋದು ಅಂತ ಒಂದು ಜಾತಕದ ಹೆಣ್ಣು ಗಂಡು ಹೊಂದಾಣಿಕೆ ಇದೆ ನೋಡಿ, ಭಾಳ ಜೋಪಾನದಿಂದ ಮಾಡಿಕೊಡ್ಬೇಕು. ಇದ್ರ ಜೊತೆಯಲ್ಲಿ ಮುಹೂರ್ತ, ಇದರ ಜೊತೆಯಲ್ಲಿ ತಾರಾಬಲ, ಇದರ ಜೊತೆಯಲ್ಲಿ ಚಂದ್ರಬಲ, ದೈವಬಲ ಎಲ್ಲವೂ ಇದ್ದದ್ದು ಒಂದು ಮುಹೂರ್ತ. ಆ ಮುಹೂರ್ತಗಳಿಗೆ ಯಾವ್ಯಾವ ರಾಶಿಯವರಿಗೆ ನಾವು ಹೊಂದಾಣಿಕೆ ಕೊಡ್ಬೋದು ಅನ್ನೋದು ಸ್ಪಷ್ಟ ಮಾಹಿತಿ. ಹಾಗಾಗಿ ಬುಧನ ಗ್ರಹವಾದ ಈ ವಿಚಾರ ಅಂದರೆ ಮಿಥುನ ರಾಶಿಯವರಿಗೆ ಯಾರ್ಯಾರ ಸ್ನೇಹಿತರು ಅಂತ ನೋಡಬೇಕು. ಸೂರ್ಯ ಸ್ನೇಹಿತ, ಚಂದ್ರ ಇಲ್ಲ, ಸ್ವಲ್ಪ ಅರ್ಧಂಬರ್ಧ 50%, ಕುಜ ಒಂದು 50%, ಮತ್ತು ಶುಕ್ರ ಒಳ್ಳೆಯ ಸ್ಥಾನ, ಜಾಸ್ತಿ ಬೆಳೆಸುವವನು, ಅಂದರೆ ಅವರವರು ರಾಶಿಯನ್ನು ಇಲ್ಲಿ ತಗೊಳ್ಬೇಕು. ಋಷಭ, ತುಲಾ ರಾಶಿಯವರು ಚೆನ್ನಾಗಿರ್ತಾರೆ ಮಿಥುನ ಜೊತೆಯಲ್ಲಿ. ಮಕರ, ಕುಂಭ, ಶನಿ ಶುಕ್ರ ಮಿತ್ರರು, ಅವರು ಅಸುರ ಗುರುಗಳು. ಮಕರ ಮತ್ತು ಕುಂಭದ ಜೊತೆಯಲ್ಲಿ ಮಿಥುನ ರಾಶಿಯವರ ಹೊಂದಾಣಿಕೆ ಸ್ಪಷ್ಟವಾಗಿರ್ತದೆ. ಯಾವುದೇ ಆದ್ರೂ ವೆಯ್ಟ್ ಇರಬೇಕು ಅದಕ್ಕೆ. ಸ್ವಭಾವತಃ ಇವರು ಸ್ವಲ್ಪ ತಮಾಷೆಯ ಪ್ರವೃತ್ತಿಯವರು, ಹಠವಾದಿಗಳು, ಅದೆಲ್ಲ ಅವ್ರ ಸ್ವಭಾವ, ಅವರು ಇರುವ ಲಕ್ಷಣ. ಎಲ್ಲರ ಜೊತೆಯಲ್ಲಿ ಮೀಡಿಯೇಷನ್ ಚೆನ್ನಾಗಿದೆ, ಆದರೂ ಸ್ವಲ್ಪ ಸಿಟ್ಟಿನ ಸ್ವಭಾವ. ಸಿಟ್ಟು ಸ್ವಭಾವನ ಹೌದು ಇಲ್ಲ ಅಂತ ಹೆಂಗೆ ಹೇಳೋದು, ಬರೀ ಪಾಸಿಟಿವ್ನ, ನೆಗೆಟಿವ್ ಇಲ್ವಾ? ನೆಗೆಟಿವ್ ಅಂದರೆ ಇವ್ರದ್ದು ಇರೋದೇ ಸಿಟ್ಟು, ಸಿಟ್ಟಿನ ಸ್ವಭಾವದವರಾಗಿರ್ತಾರೆ. ತಪ್ಪಾದದ್ದಲ್ಲಿ ಪರಿಹಾರ ಏನು ಮಾಡ್ಕೋಬೇಕು, ಆಗೋಯ್ತು, ಏನು ಮಾಡೋದು, ಅದಕ್ಕೆ ತಕ್ಕ ಉತ್ತರ ಅಂದರೆ ಪರಿಹಾರ ಕ್ರಮಗಳು ಏನು, ಯಾವತ್ತು ಮಾಡಬೇಕು, ಎಷ್ಟನೇ ರಾಶಿಯ ದಿವಸ ಮಾಡಬೇಕು, ಯಾವ ನಕ್ಷತ್ರದ ಮಾಡಬೇಕು. ಆರುದ್ರ ನಕ್ಷತ್ರ ಮಿಥುನ ರಾಶಿ ರುದ್ರದೇವ್ರದ್ದು, ಟೆನ್ಷನೇ. ರುದ್ರದೇವ್ರೇನು ಕಮ್ಮಿ ಕೋಪನ, ಉರಿತಿರ್ತಾರೆ, ರುದ್ರ ತಾಂಡವ ಅಂತೀವಿ. ಆ ಥರದ ಸ್ವಭಾವದಲ್ಲಿ ಎಷ್ಟೋ 0.0% ಕಮ್ಮಿ ಬರಬಹುದು, ಆದರೆ ಬರ್ತದೆ ಆ ಸ್ವಭಾವ. ಅವರವರ ಊರು, ಅವರವರ ವಾರ, ಅವರವರ ದಿನ, ಅವರವರ ನಕ್ಷತ್ರ, ಅವರವರ ರಾಶಿ, ಅವರವರ ದಶಾಭುಕ್ತಿ, ಅವರವರು ಹುಟ್ಟಿದ ಹಿನ್ನೆಲೆ, ಅವ್ರ ಸ್ವಭಾವ, ಇದನ್ನೆಲ್ಲವೂ ಕ್ಯಾಲ್ಕುಲೇಟ್ ಮಾಡಿ ಒಂದು ನಿರ್ಧಾರ. ಆ ನಿರ್ಧಾರ ಸ್ಪಷ್ಟತೆ ಕೊಟ್ಟರೆ ಮಾತ್ರ ಕೆಲಸಗಳು, ಇಲ್ಲದಿದ್ದರೆ ಹೊಂದಾಣಿಕೆ ಇಲ್ಲ. ಸೊ ನೀವು ಸಿಂಹರಾಶಿಯವ್ರ ಜೊತೆಯಲ್ಲಿ ಒಂದು 70%, ತುಲಾ ರಾಶಿಯವ್ರ ಜೊತೆಯಲ್ಲಿ 90%, ಮತ್ತು ಮಕರ ಕುಂಭದಲ್ಲಿ 95%, ಮತ್ತು ಗುರುಗಳ ಜೊತೆಯಲ್ಲಿ ಸ್ವಲ್ಪ ಸಮಾಧಾನವಾಗಿ ಇರಬೇಕು. ಅಂದರೆ ಧನುರಾಶಿ ಮೀನರಾಶಿಗೆ ಅಷ್ಟು ಕೊಡೋದಿಲ್ಲ. ಯಾರ್ದಾರು ಕೇಳಿದರೆ ನೋಡಿದರೆ ಮಾತ್ರ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ಬೋದು. ಎಲ್ಲದಕ್ಕೂ ಫೈನಲ್ ಡಿಸಿಷನ್ ಜಾತಕದ ಹೊಂದಾಣಿಕೆ. ಸರಿ ಗುರುಜಿ, ಮಿಥುನ ರಾಶಿಯವರ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ.
ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಲಲಿತಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಲಲಿತಾ ಅವ್ರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗು ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಮಾ ಅವ್ರದ್ದು. ಅವ್ರದ್ದು 18/5/94. ರಾಶಿ ನಕ್ಷತ್ರ? ರಾಶಿ ಸಿಂಹ ರಾಶಿ, ಮಕ ನಕ್ಷತ್ರ. ಮಾತನಾಡಿ ಗುರುಗಳೇ. ಹೇಳಿ. ನಮಸ್ತೆ ಗುರುಜಿ, ನಿಮಗೆ ನನ್ನ ದೊಡ್ಡ ನಮಸ್ಕಾರಗಳು. ಒಳ್ಳೇದಾಗಲಿ. ನಾನು ಬಹಳ ದಿವಸದಿಂದ ನಿಮ್ಮನ್ನ ಕರೆ ಮಾಡಕ್ ಪ್ರಯತ್ನ ಮಾಡ್ತಿದ್ದೆ. ಇವಾಗ ಸಿಕ್ತು ಲೈನ್ ನಮಗೆ. ಒಳ್ಳೇದಾಯ್ತು, ಹೇಳಮ್ಮ. ನಮಗೆ ಬಹಳ ತೊಂದರೆ, ಬಹಳ ಈ ಕಷ್ಟಗಳನ್ನ ಅನುಭವಿಸ್ತೀವಿ ನಾವು. ಈಗ ಹೇಳಿದ್ದು ಯಾರ್ದು? ಮಗಳದ್ದ? ನಮ್ಮ ಮಗಳದ್ದು ಬಹಳ ಸಮಸ್ಯೆ ಈಡಾಗಿದ್ವಿ. ಮದುವೆ ಆಗಿದೆಯಾ? ಕೇಳಿಸ್ತಿದ್ಯಾ ಲಲಿತಾ ಅವರೇ? ಲಲಿತಾ ಅವರೇ ಕೇಳಿಸ್ತಿದ್ಯಾ? ಗುರುಜಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಏನಾದ್ರೂ ಚಿಕ್ಕದಾಗಿ ಪರಿಹಾರ ಹೇಳೋದಿದ್ರೆ. ಏನು ಮದುವೆ ತಡದ ಸಮಸ್ಯೆನೋ, ಆರ್ಥಿಕ ಸಮಸ್ಯೆನೋ, ಅದಕ್ಕೆ ತಕ್ಕ ಪರಿಹಾರಗಳು ಸಣ್ಣ ಪುಟ್ಟವು ಅನೇಕಗಳಿವೆ. ಆ ಸಣ್ಣ ಪುಟ್ಟ ಸಮಸ್ಯೆಗಳ ಮಾಡೋದ್ರಿಂದ ಏನಾಗ್ತದೆ ಅನ್ನೋದು ಗೊತ್ತಾಗತ್ತೆ. ಏನಾದ್ರಾಗಲಿ ಅವ್ರು ನನಗೆ ಈಗ ಹೊಳೆದಿರೋದು ಅವ್ರ ಮನೆ ದೇವರಿಗೆ ಹರಕೆ ಒಂದು ಪೆಂಡಿಂಗ್ ಇದೆ, ಅದನ್ನು ತೀರಿಸಿದ್ರೆ ಒಳ್ಳೆದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶ್ರೀಕಾಂತ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 5 ಆಗಸ್ಟ್ 1993 ಮೇಡಮ್. ರಾಶಿ ನಕ್ಷತ್ರ? ತುಲಾ ರಾಶಿ ಮೇಡಮ್. ನಕ್ಷತ್ರ ಹೇಳಿ. ನಮಸ್ಕಾರ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ಕಾರ ಗುರುಜಿ. ಫಸ್ಟ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲ ಕರೆ ಕಟ್ಟಾಗೋಗುತ್ತೆ. ಓಕೆ ಟಿವಿ ಆಫ್ ಮಾಡಿದ್ದೀನಿ ಗುರುಜಿ. ಹೇಳಿ, ಏನು ಕೇಳಬೇಕಿತ್ತು? ಏನಿಲ್ಲ ಗುರುಜಿ, ಯಾವ್ದು ದುಡ್ಡು ಇದು ಮಾಡಿದ್ರು ದುಡ್ಡಿನ ಸಮಸ್ಯೆ, ಮತ್ತೆ ಮನೆ ನನ್ಗೆ ಊರ್ ಬಿಟ್ಟು ಈಗ 8 ವರ್ಷ ಆಯ್ತು, ಮನೆ ಸೇರಕ್ ಆಗ್ತಾ ಇಲ್ಲ. ಯಾವ ರಾಶಿ, ಯಾವ ನಕ್ಷತ್ರ? ನಕ್ಷತ್ರ ಅಷ್ಟು ಗೊತ್ತಿಲ್ಲ ಗುರುಜಿ. ತುಲಾ ರಾಶಿ ಅಷ್ಟು ಗೊತ್ತು. ಸ್ವಾತಿ ನಕ್ಷತ್ರನಾ? ಸ್ವಾತಿ ನಕ್ಷತ್ರ, ತುಲಾ ರಾಶಿ. 7.5 ಇತ್ತು ಹಿಂದೆ ಎಲ್ಲ, ಈಗೆಲ್ಲ 7.5 ಮುಗ್ದಿದೆ. ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಏನಾದ್ರು ವಿಷ್ಣು ದೇವಾಲಯ ಇದೆಯಾ ನೋಡಿ? ಪೂರ್ವ ದಿಕ್ಕಲ್ಲಿ ಇದು ವೆಂಕಟೇಶ್ವರ ದೇವಸ್ಥಾನ ಇದೆ ಗುರು. ನಾನು ಹೇಳಿದ್ದು ಅದೇ. ವಿಷ್ಣು ಅಂದರೆ ನರಸಿಂಹ, ರಾಮ, ಕೃಷ್ಣ, ವೆಂಕಟೇಶ್ವರ, ಹೀಗೆ ನೀವು ಅಲ್ಲಿಗೆ ಹೋಗಿ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ 4 ಶುಕ್ರವಾರ ಒಂದು ತಿಂಗಳಲ್ಲಿ ಕಂಟಿನ್ಯೂಯೇಷನ್ ಆದರೆ ಒಳ್ಳೆದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಮಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗಳ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 27/11/1999. ರಾಶಿ ನಕ್ಷತ್ರ? ರಾಶಿ ಕಟಕ ರಾಶಿ, ಪುಷ್ಯ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಅವಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು ಗುರುಜಿ. ಸೆಕೆಂಡ್ PU ಓದ್ತಿದ್ದಾಳೆ. ಸೆಕೆಂಡ್ PUC. ಅವಳಿಗೆ ಮೆಡಿಕಲ್ಗೆ ಹಾಕ್ಬೇಕು ಅಂತ ಇದೀವಿ. ಯಾವ ಲೈನಲ್ಲಿ ಹೋದ್ರೆ ಅವಳಿಗೆ ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಗುರುಜಿ. ಈಗ ಕರ್ಕಾಟಕ ರಾಶಿ, ಯಾವ ನಕ್ಷತ್ರ? ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಜಲತತ್ವದ ಗ್ರಹ. ನೆಗಡಿ, ಕೆಮ್ಮು ಇತ್ಯಾದಿಗಳು ಸ್ವಲ್ಪ ಸಾಮಾನ್ಯವಾಗಿ ಜಾಸ್ತಿ ಇದೆ, ಹೌದಾ? ಹೌದು. ಸ್ವಲ್ಪ ಟೆನ್ಷನ್ ಮಾಡ್ಕೋತಾರೆ, ಭಾಳಷ್ಟು ಟೆನ್ಷನ್ ಮಾಡ್ಕೊಳ್ತಾರೆ. ಪೂರ್ವ ದಿಕ್ಕಿಗೆ ತಿರುಗಿ ಕೂತು ಓದ್ಲಿಕ್ಕೆ ಹೇಳಿ, ಮತ್ತು ಉತ್ತರ ದಿಕ್ಕಿನ ರೂಮಲ್ಲಿ ಪೂರ್ವ ದಿಕ್ಕಿಗೆ ತಿರುಗೋದು ಓದಿ. ಟೈಮ್ ಈಗ ತುಂಬ ಚೆನ್ನಾಗಿದೆ, ಎಲ್ಲ ಕಾರ್ಯಗಳು ಯಶಸ್ಸು ಆಗುತ್ತೆ. ಅಕ್ಟೋಬರ್ ಒಳಗಡೆ ಉತ್ತಮ ಮಾಹಿತಿಗಳು ಬರ್ತದೆ. ಒಳ್ಳೆ ಪರ್ಸೆಂಟೇಜ್ ತೆಗೆದ್ರೆ ನೀವು ಡಾಕ್ಟ್ರು, ಇಲ್ಲ ಸುಮ್ಮನೆ ದುಡ್ಡು ಅನ್ನುವಂಗೆ ಆಗ್ತದೆ. ಅದಕ್ಕೆ ಒಳ್ಳೆ ಚೆನ್ನಾಗಿ ಓದಲಿಕ್ಕೆ ಹೇಳಿ, ಧ್ಯಾನ ಇಟ್ಟು. ಸ್ವಲ್ಪ ಸೋಮಾರಿತನ ಇದೆ, ಅದನ್ನು ಬಿಡಕ್ಕೆ ಹೇಳಿ. ಬೆಳಗಿನ ಜಾವ ಬೇಗ ಓದಲಿಕ್ಕೆ ಹೇಳಿ. ಒಂದು ಪುಷ್ಪರಾಗ $1 ಹಾಕಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕವಿತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಅಪ್ಪನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಜನ್ಮ ದಿನಾಂಕ ಗೊತ್ತಿಲ್ಲ ಮೇಡಮ್. ಅವ್ರದ್ದು ವಯಸ್ಸು 53. ರಾಶಿ ನಕ್ಷತ್ರ ಏನಾದರೂ ಗೊತ್ತಿದೆಯಾ? ಮಿಥುನ ರಾಶಿ. ಮಾತನಾಡಿ ಗುರುಗಳೇ. ಹೇಳಿ. ಸರ್, ಅವರು ಸ್ವಲ್ಪ ಸಾಲ ಜಾಸ್ತಿ ಇದೆ, ಅವೆಲ್ಲ ಹೆಂಗ್ ಸರ್? ಕಷ್ಟ ಜಾಸ್ತಿ ಇದೆ. ಉತ್ತರ ದಿಕ್ಕಿಗೆ ಕೊಬ್ಬರಿ ಎಣ್ಣೆಯಿಂದ ಮಣ್ಣಿನ ದೀಪದಲ್ಲಿ ಹಚ್ಚಲಿಕ್ಕೆ ಹೇಳಿ. ಇದಕ್ಕೆ ಮೂಲ ಏನು ಎತ್ತ ಗೊತ್ತಾಗತ್ತೆ.
ಅದಕ್ಕೊಂದು ಬಿಳಿ ಕಲ್ಲು ಸಕ್ಕರೆ ಹಾಕಿ ಒಳ್ಳೆಯದಾಗತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುಳಾ ಅಂತ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗನ್ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 2/3/96 ಮೇಡಮ್. ಮಧ್ಯಾಹ್ನ 1 ಗಂಟೆ 16 ನಿಮಿಷ. ರಾಶಿ ನಕ್ಷತ್ರ ಪುಷ್ಯ ನಕ್ಷತ್ರ, ಕಟಕ ರಾಶಿ ಮೇಡಮ್. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಮಗನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಕೇಳಬೇಕಿತ್ತಮ್ಮ? ಅದೇ ಒಂದು ಓದ್ ಮುಗ್ದಿದೆ, ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾನೆ. ಮುಂದೆ ಏನ್ ಮಾಡಿಸೋದು? ಹೈಯರ್ ಸ್ಟಡೀಸ್ಗೆ ಏನಾರ ಕಳ್ಸೋದಾ ಏನು, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್? ಕಳಿಸುವ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಾ ಇದೆ. ಕಳಿಸೋದಾ ಅಲ್ಲ, ಕಳಿಸ್ಬೇಕಾದತ್ತೆ. ಆ ಸಮಯ ಅದೆಲ್ಲ ಕರೆಕ್ಟಾಗಿ ಕೂಡಿ ಬರ್ತದೆ. ಹೊರ ದೇಶಕ್ಕೆ ಹೋಗುವ ಸಾಧ್ಯತೆಗಳು ಭಾಳಷ್ಟು ಇದೆ. ಹೋದರೂ ಸಕ್ಸಸ್ಗಳು ತುಂಬ ಚೆನ್ನಾಗಿದೆ. ಅಕ್ಟೋಬರ್ ಒಳಗಡೆ ಇದರ ಡಿಸಿಷನ್ಸ್ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಗುರುಬಲ ಎಕ್ಸಲೆಂಟ್ ಆಗಿದೆ. ಅದಕ್ಕಾಗಿ ಇನ್ನಷ್ಟು ಹೆಚ್ಚಿಸಲಿಕ್ಕೆ ಪುಷ್ಪರಾಗದ್ದು ಒಂದು 4 ಕ್ಯಾರೆಟ್ ವೈಟ್ ಸಫೇರ್ ಈ ಬೆರಳಿಗೆ ಅಥವಾ ಕೊರಳಿಗೆ ಡಾಲರ್ ಮಾಡಿ ಹಾಕಿಸಿ. ಮತ್ತು ನಿಮ್ಮ ಮನೆಯಿಂದ ಪೂರ್ವದಲ್ಲಿ ಶಿವಪಾರ್ವತಿ ಗುಡಿ ಇದೆ, ಅಲ್ಲಿಗೆ ಹೋಗಿ ಹಾಲಿನ ಅಭಿಷೇಕ ಕೊಡಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ನಾಗರತ್ನ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಜನ್ಮ ತುಲಾರಾಶಿ, ಚಿತ್ತ ನಕ್ಷತ್ರ ನನ್ನ ಮಗಂದು. ನಂದು ರೋಹಿಣಿ ನಕ್ಷತ್ರ. ಒಬ್ರು ಬಗ್ಗೆ ಕೇಳಿಮಾ? ಅಲ್ವೇ ನನ್ನ ಮಗಂದ ಕೇಳೋದು. ಜನ್ಮ ದಿನಾಂಕ ತಿಳಿಸಿ. ಅದಕ್ಕೋಸ್ಕರನೇ ಕೇಳಿ. ಜನ್ಮ ದಿನಾಂಕ ತಿಳಿಸಿಮಾ? ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಕಟ್ಕಟ್ ಆಗ್ತಾ ಇದೆ. 11/27. 11/27 ವರ್ಷ. ವರ್ಷ ಎಷ್ಟು ಐತೆ ಅದು ಇದ್ರಲ್ಲಿ ನೋಡ್ಬೇಕು. ಟೈಮ್ ಇಲ್ಲಮ್ಮ, ಕರೆ ಕಟ್ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿನ್ನ ಮಿಥುನ ರಾಶಿ ಬಗ್ಗೆ ಮಾತನಾಡ್ತಾ ಇದ್ವಿ, ತಿಳಿಸ್ಕೊಡಿ ಪರಿಹಾರ ನೋಡೋದಾದ್ರೆ. ಪರಿಹಾರಗಳು ಅಂದರೆ ಮುಖ್ಯ ಈಗಿನ ಪರಿಸ್ಥಿತಿ ಒಂದು, ಲಾಂಗ್ ಪರಿಸ್ಥಿತಿ, 2 ಟೈಪ್ ಆಗಿ ನಾವು ಮಾಡ್ಕೋಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಋಣ ರೋಗ ಶತ್ರುಗಳ ಮನೆಯಲ್ಲಿ ಇದ್ದರೆ, ಋಣ ರೋಗ ಶತ್ರುಗಳಿದ್ದರೆ ಪರಿಹಾರ ಆಗ್ತದೆ 6ನೇ ಮನೆಯಲ್ಲಿ. ಆದರೆ ತಾನು ಗೋಚಾರದಲ್ಲಿ ಬುಧ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಕಠಿಣ ಪರಿಸ್ಥಿತಿಯಲ್ಲಿ ಸರೋಗುತ್ತೆ. ಅಂದರೆ ಸುಲಭವಾಗಿ ಆಗೋದಿಲ್ಲ. ಪ್ರತಿಯೊಂದು ಕಷ್ಟ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟದ್ದಕ್ಕೆ ಸುಖ, ಆ ರೀತಿಯಾಗಿ ತಗೊಳ್ಬೇಕು. ಇನ್ನು ಮುಂದೆ ಬರುವ ಫೆಬ್ರವರಿ ತಿಂಗಳಾದಮೇಲೆ ಒಳ್ಳೊಳ್ಳೆ ವಿಚಾರಗಳು ಕೇಳುತ್ತೆ. ತನ್ನ ಜೀವನ ಸ್ಪಷ್ಟವಾಗಿ ಹಮ್ಮಿಕೊಳ್ತಾರೆ, ಎಲ್ಲವೂ ಸರಿ ಹೋಗುತ್ತೆ. ಲಾಂಗ್ ಪರಿಹಾರಗಳು ಅಂದರೆ ಇವರಿಗೀಗ ಗೋಮೇಧಿಕದ ಹರಳನ್ನು ಹಾಕ್ಕೊಂಡ್ರೆ ಅದು ಸ್ವಲ್ಪ ಜಾತಕ ನೋಡಿ ನಂತರ ಡಿಸಿಷನ್. ಏಜು ಮತ್ತು ವೆಯ್ಟು ಮತ್ತು ಹೈಟು ಮತ್ತು ಸ್ಕಿನ್ ಕಲರ್ ಯಾವುದಿದೆ ನೋಡಿ. ಗೋಮೇಧಿಕದಲ್ಲಿ 3 ಟೈಪ್ ಇದೆ, ಅದನ್ನು ನೋಡಿ ಗೋಮೇಧಿಕ ಹಾಕ್ಕೊಂಡ್ರೆ ಮಾತಿನಿಂದ ಆಗುವ ತೊಂದರೆಗಳು, ನರದ ದೌರ್ಬಲ್ಯಗಳು, ಹೇಗೆ ಒಂದು ಮಗು, ಒಂದು ಮಧ್ಯಮ ವಯಸ್ಸು, ಒಂದು ವೃದ್ಧಾಪ್ಯ, ಯಾವುದರಲ್ಲಿ ಅದಕ್ಕೆ ತಕ್ಕ 3 ಸ್ಟೋನ್ಗಳು ಆಯಾ ಕಾಲಕ್ಕಿದೆ, ಅದನ್ನು ಕೊಡುವಂಥ ಪ್ರಯತ್ನ ಮಾಡಿ ಅದನ್ನು ಹಾಕಿ ಚೆಕ್ ಮಾಡ್ಬೋದು. ಏಕಾಗ್ರತೆ, ನನಗೆ ಏನು ಬೇಡಪ್ಪ, ಮೆಂಟಲ್ ಪೀಸ್ ಬೇಕು, ನನಗೆ ಮದುವೆ ಆಗಬೇಕು, ನನಗೆ ಓದಬೇಕು, ಈ ಥರ ಕ್ಯಾಟಗರಿಗೆ ಆಯಾ ಏಜು, ವೆಯ್ಟು, ಹೈಟು, ಸ್ಕಿನ್ ಕಲರಿಗೆ ತಕ್ಕಂಗೆ ನಾವು ಅದನ್ನು ಗೋಮೇಧಿಕವನ್ನು ಈಗ ಸದ್ಯಕ್ಕೆ ಕೊಟ್ಟರೆ ಒಳ್ಳೆಯ ಕಾರ್ಯಗಳು ಆಗ್ತದೆ. ಪೂರ್ವ ದಿಕ್ಕಿನಲ್ಲಿ ಇರುವ ವಿಷ್ಣು ದೇವಾಲಯಕ್ಕೆ ಹೋಗಿ ಶುಕ್ರವಾರ, ತಪ್ಪಿದರೆ ಬುಧವಾರ ಅಥವಾ ಶುಕ್ರವಾರ, ಇಷ್ಟು ಕೈಯಲ್ಲಿ ಮಲ್ಲಿಗೆ ಹೂವು ಅಥವಾ ಬಿಳಿ ಹೂವು ತೊಗೊಂಡೇ ಕೊಟ್ಟು ದೇವರಿಗೆ ಅರ್ಚನೆ ಮಾಡಿಸ್ಲಿಕ್ಕೆ ಹೇಳಿದ್ರೆ ಆ ಕೊಡೋಕ್ಕೆ ಮುಂಚೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾರ್ಥನೆ ಆಗಿಬಿಡಬೇಕು. ಅಥವಾ ರುದ್ರದೇವ್ರ ಗುಡಿಗೆ ಹೋದರೆ ಒಂದಷ್ಟು ಬಿಲ್ವ ಪತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು ಏನೇನು ಕೆಲಸಗಳಾಗಬೇಕು, ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬೇಡ್ಕೊಂಡು ಕೊಟ್ಟರೆ ಬೇಗ ಕ್ಷಿಪ್ರ ಫಲ ಸಿಗುತ್ತೆ. 2 ಗಂಧದ ಕಡ್ಡಿಯನ್ನು ಹಿಡ್ಕೊಂಡು 3 ಪ್ರದಕ್ಷಿಣೆ ಯಾವುದೇ ದೇವಸ್ಥಾನ, ನಿಮ್ಮ ಮನೆ ಪಕ್ಕ ಅಕ್ಕ ಇರುವ ಗಣಪತಿ ಆದರೂ ಸರಿ ಅಥವಾ ಹೆಣ್ಣು ದೇವರಾದರೂ ಸರಿ, ವಿಷ್ಣು ದೇವಾಲಯ ಆದರೂ ಸರಿ, 2 ಗಂಧದ ಕಡ್ಡಿಯನ್ನು ಹಿಡ್ಕೊಂಡು ಪ್ರದಕ್ಷಿಣೆ ಬಂದರೆ 3 ಪ್ರದಕ್ಷಿಣೆ
ಬೇಗ ಮಿಥುನ ರಾಶಿಯವರಿಗೆ ಒಳ್ಳೆಯ ಸುದ್ದಿಗಳು ಆದಷ್ಟು ಬೇಗ ಬರ್ತದೆ. ಯಾವುದು ಚಿಂತೆ ಪಡುವಂಥ ಈ ಸಮಯ ಅಲ್ಲ, ಆರಾಮಾಗಿ ಆಗ್ತದೆ. ಜಾತಕದ ಹೊಂದಾಣಿಕೆಯಲ್ಲಿ ಪ್ರತಿಯೊಂದನ್ನು ನೋಡಿ ಎಚ್ಚರಿಕೆಯಿಂದ ಜೋಡಿಸಿಕೊಟ್ರೆ ಒಳ್ಳೆಯದಾಗ್ತದೆ, ಏನು ಚಿಂತೆ ಇಲ್ಲ. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ದೇವರ ಪ್ರಾರ್ಥನೆ, ಅವಳ ಅಂದರೆ ಹೆಣ್ಣು ದೇವರ ಪ್ರಾರ್ಥನೆ, ಅದರಿಂದ ಮಾಡೋದರಿಂದ ಬೇಗ ಕೆಲಸಗಳು ಆಗ್ತದೆ. ಅವಕ್ಕೆ ಒಂದೊಂದಕ್ಕೂ ಒಂದೊಂದು ಹೆಸರಿದೆ, ಅದನ್ನು ಹೇಳೋಣ ಬನ್ನಿ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಚಂದ್ರಲೋಚನ, ಚಂದ್ರನಂತೆ ಕಣ್ಣುಗಳು ಮತ್ತು ಕಮಲದಲ್ಲಿ ಇರುವಂಥ ಇವಳು ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ನಾವು ಮಾಡಿದ್ದಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಆದಷ್ಟು ಬೇಗ ನೆರವೇರುವ ಸಾಧ್ಯತೆ ಉಂಟು. ಈ ಶ್ಲೋಕ ದಿನನಿತ್ಯವೂ ಹೇಳಬೇಕು, ಇನ್ನೂ ಕಂಟಿನ್ಯೂ ಇದೆ, ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಿಥುನ ರಾಶಿಯವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.